ಸಕ್ಸಸ್ ಅಂದರೆ ಹಿಂಗಿರಬೇಕು. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಏನು ಬೇಕಾದ್ರೆ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲು. ನನ್ನ ಮುಂದೆ ಕಾಣಿಸ್ತಿದೆಯಲ್ಲ, ಇಷ್ಟು ಗಾಡಿಗೂ ಒಬ್ಬರೇ ಓನರು. ಇದು ಅವ್ರ ತಂದೆದು ಚೇತಕ್ ಗಾಡಿ, ಇದು ಅವ್ರದ್ದು ಟ್ರ್ಯಾಕ್ ಗಾಡಿ ನೋಡ್ತಿದ್ದೀರಲ್ಲ. ನನ್ನ ಮುಂದೆ ಇಷ್ಟು RX ಗಾಡಿ ಕಾಣಿಸ್ತಿದೆಯಲ್ಲ, ಇಷ್ಟು ಗಾಡಿಗೂ ಒಬ್ಬರೇ ಓನರು. ಈ ಥರ ಗಾಡಿಗಳನ್ನ ಇಟ್ಕೊಂಡು ಮೇಂಟೆನೆನ್ಸ್ ಮಾಡೋದು ಇದೆಯಲ್ಲ ತುಂಬ ಅಂದರೆ ತುಂಬ ಕಷ್ಟ. ಅಂಥದ್ರಲ್ಲೂ RX ಗಾಡಿಗಳನ್ನ ಇಟ್ಕೊಂಡು ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಗುರು. ಇಲ್ಲಿ ನೋಡ್ತಿದ್ದೀರಲ್ಲ RD 350 ಯಮದವ್ರದ್ದು, ಇದು ಅವರು ರೀಸೆಂಟಾಗಿ ತಗೊಂಡಿರೋದು. ಆ ಕಡೆ ನೋಡ್ತಿದ್ದೀರಲ್ಲ RX Z, ಅದು 4 ಸ್ಪೀಡು. ಆ ಕಡೆ ನೋಡ್ತಿದ್ದೀರಲ್ಲ ಅದು RX 135 5 ಸ್ಪೀಡು. ನಿಜವಾಗ್ಲೂ ಕ್ರೇಜಿ ಗುರು. ಇಲ್ಲಿ ನೋಡಿ ನಮ್ಮ ಮುಂದೆ ಇನ್ನೊಂದಿದೆ RX G ಅಂತ, ಇದು ಅವರು ರೇಸ್ ಗಾಡಿ. ನಿಜವಾಗ್ಲೂ ನಾನಂತೂ ಕಳೆದೋಗ್ಬಿಟ್ಟೆ ಗುರು. ನೋಡಿ ಯಾರ್ಯಾರು ಇದ್ದೀರ RX ಲವರ್ ನೋಡ್ಕೋಬೇಡಿ, ಕ್ರೇಜಿಯಾಗಿದೆ ಮಾತ್ರ ಬೈಕ್ ಕಲೆಕ್ಷನ್ ಮಾತ್ರ ನಿಜವಾಗ್ಲೂ ಅದ್ಭುತ. ಈ ಗಾಡಿ ಓನರ್ನ ನಿಮಗೆ ತೋರಿಸ್ತೀನಿ. ಇವರೇ ನೋಡಿ, ಸಚಿನ್ ಅಂತ. ಹಾಯ್ ಬ್ರೋ. ನಿಮಗೆ ಯಾಕೆ ಬ್ರೋ ಈ ಥರ RX ಗಾಡಿಗಳಂದರೆ ತುಂಬ ಇಷ್ಟ? ಇದು ನಮಗೆ ಸಣ್ಣ ವಯಸ್ಸಿಂದ ಕಲೆಕ್ಷನ್ ಇತ್ತು, ಈ ಥರ ಗಾಡಿಗಳು ಇಡಬೇಕಂತ ಹೇಳ್ಬಿಟ್ಟು. ಮತ್ತು ಅಂದರೆ ಒಂದು ಆಸೆ ಈಗ ನಮಗೂ ಇಡಬೇಕಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ಎಲ್ಲ ಕಲೆಕ್ಷನ್ ಇದೆ. ಇನ್ನೇನಂದರೆ ನಾನು ಒಂದು 6 ಸ್ಪೀಡ್ ತೊಗೊಬೇಕಂತ ಇದ್ದೀನಿ. ಯಾವುದು? 6 ಸ್ಪೀಡ್ RX ಕಿಂಗ್. ಹಂಗಾಗಿ ತೊಗೊಬೇಕಂತ ಇದ್ದೀನಿ, ಅದಕ್ಕೋಸ್ಕರ. ಥ್ಯಾಂಕ್ಸ್ ಬ್ರೋ, ನಿಮ್ಮನ್ನ ಮೀಟಾಗಿ ತುಂಬ ಖುಷಿ ಆಯಿತು. ಸರಿ ಬ್ರೋ, ಆಯಿತು. ಇನ್ನೂ ಒಳ್ಳೊಳ್ಳೆ ಗಾಡಿಗಳನ್ನ ತಗೋಬೇಕಂತ ತುಂಬ ಆಸೆ ಇದೆ ಅಂತೆ. ತಗೊಳ್ಳಿ, ಒಳ್ಳೇದು ಮಾಡಲಿ ದೇವರು. ಇಂಥವ್ರಿಗೆ ಒಳ್ಳೇದು ಮಾಡಿದಷ್ಟು ನಮಗೂ ಖುಷಿನೇ.